ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧಿ ಅಲೆ ಇದೆ. ಹೀಗಾಗಿ ಪಕ್ಷದ ಒಳ ವಿರೋಧವನ್ನ ಮರೆಮಾಚುವುದಕ್ಕೆ ಸಿಎಂ ಸಮೀಕ್ಷೆಯನ್ನ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಬುದ್ಧಿವಂತ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಅಧಿಕಾರ ಹಸ್ತಾಂತರ ಆಗದಂತೆ ತಡೆಯೋದಕ್ಕೆ ಈ ರೀತಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ. ಬಟ್ ಇದು ಯಾವ ರೀತಿಯ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು. ಒಮ್ಮೆ ಜಾತಿ ಗಣತಿ ಅಂತಾರೆ, ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರೆ. ಇದುವರೆಗೆ ಇವ್ರ ಕಡೆ ಡಾಟಾನೇ ಇಲ್ಲ. ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಅಲೆ ಏನು ಕ್ರಿಯೇಟ್ ಆಗಾಕತ್ತೈತಿ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ. ಅದನ್ನು ಮರೆಮಾಚಿಸ್ಲಿಕ್ಕೆ I think is a clever enough. Siddaramaiah sir is very clever enough and very intelligent. It may be one card he is playing like that. ನೋಡೋಣ, ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ. ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ. ಬಟ್ ಇದು ಯಾವ ರೀತಿಯ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು. ಒಮ್ಮೆ ಜಾತಿ ಗಣತಿ ಅಂತಾರೆ, ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರೆ. ಇದುವರೆಗೆ ಇವ್ರ ಕಡೆ ಡಾಟಾನೇ ಇಲ್ಲ. ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಅಲೆ ಏನು ಕ್ರಿಯೇಟ್ ಆಗಾಕತ್ತೈತಿ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ. ಅದನ್ನು ಮರೆಮಾಚಿಸ್ಲಿಕ್ಕೆ I think is a clever enough. Siddaramaiah sir is very clever enough and very intelligent. It may be one card he is playing like that. ನೋಡೋಣ, ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ. ಹೈಕೋರ್ಟ್ನಿಂದ ಬಹುತೇಕ